ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಯಾಕ್ರಿ ಹೆಚ್ಚೆಚ್ಚು ಅನುದಾನ ನಿಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಹಾಗೆ ನೀರಾವರಿ ಸಚಿವರಾದಂತ ಡಿಕೆ ಶಿವಕುಮಾರ್. ಈಗಾಗಲೇ ಹೆಚ್ಚು ಅನುದಾನ ಯಾಕೆ ಕೇಳ್ತಾ ಇದ್ರಿ ಅಂತ ಕಿಡಿಕಾರ್ತಾ ಇದ್ದಾರೆ ಡಿಸಿಎಂ. ನೀರಾವರಿ ಇಲಾಖೆಗೆ ಹೆಚ್ಚು ಅನುದಾನ ಕೊಡಲಾಗ್ತಾ ಇದೆ. ಯಡಿಯೂರಪ್ಪ ಕಾಲದಲ್ಲಿ ಅನುದಾನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ದೇವಸ್ಥಾನ ರಸ್ತೆಗೂ ಅನುದಾನ ಕೊಟ್ಟಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಸರ್ಕಾರದಿಂದ ದುಡ್ಡು ಕೊಡ್ತಾ ಇರೋದೇ ನಾವು ಕುಡಿಯೋ ನೀರು ಅಂತ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತೀವಿ. ಕೆಲವು ಕಡೆ ಇರಿಗೇಷನ್ ಅಂತಾನೆ ಮಾಡ್ತಾ ಇದೀವಿ, ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ವಾಟರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀರಿಗೋಸ್ಕರ ಎಷ್ಟು ದೇಶಗಳು ರಾಜ್ಯಗಳು ಜಗಳ ಮಾಡ್ಕೊಂಡು ಕಾಯ್ತಾ ಇದೀವಿ. ಅದು ಜವಾಬ್ದಾರಿ ನಿಮ್ದು. ಸೊ ಆ ದೃಷ್ಟಿಯಿಂದ ನಿಮ್ಗೆ ಇಲಾಖೆಗೆ ಬಂದಿದ್ದೀರಿ. ಆಮೇಲೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ, ನನಗೆ ಕೆಲವು ಗೊತ್ತಿದೆ. ಯಾರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ. ಆಮೇಲೆ ಇನ್ನೊಂದು ಎಲ್ಲ ಹೋಗ್ಬಿಟ್ಟು ನಮ್ಮಲ್ಲಿ ಬಂದು ಪ್ರಮೋಷನ್ ತಗೊಂಡು ಹೋಗಿ ಬೇರೆ PWD ಹೋಗಿ ಕೆಲಸ ಮಾಡೋರು ಇದ್ದಾರೆ. ಒಂದಲ್ಲ ಇನ್ನೊಂದು ಐ ಥಿಂಕ್ ಮುಂದಕ್ಕೆ ನಾನು ಯೋಚನೆ ಮಾಡ್ತೀನಿ. ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಯಾಕ್ರಿ ಹೆಚ್ಚೆಚ್ಚು ಅನುದಾನ ನಿಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಹಾಗೆ ನೀರಾವರಿ ಸಚಿವರಾದಂತ ಡಿಕೆ ಶಿವಕುಮಾರ್. ಈಗಾಗಲೇ ಹೆಚ್ಚು ಅನುದಾನ ಯಾಕೆ ಕೇಳ್ತಾ ಇದ್ರಿ ಅಂತ ಕಿಡಿಕಾರ್ತಾ ಇದ್ದಾರೆ ಡಿಸಿಎಂ. ನೀರಾವರಿ ಇಲಾಖೆಗೆ ಹೆಚ್ಚು ಅನುದಾನ ಕೊಡಲಾಗ್ತಾ ಇದೆ. ಯಡಿಯೂರಪ್ಪ ಕಾಲದಲ್ಲಿ ಅನುದಾನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ದೇವಸ್ಥಾನ ರಸ್ತೆಗೂ ಅನುದಾನ ಕೊಟ್ಟಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಸರ್ಕಾರದಿಂದ ದುಡ್ಡು ಕೊಡ್ತಾ ಇರೋದೇ ನಾವು ಕುಡಿಯೋ ನೀರು ಅಂತ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತೀವಿ. ಕೆಲವು ಕಡೆ ಇರಿಗೇಷನ್ ಅಂತಾನೆ ಮಾಡ್ತಾ ಇದೀವಿ, ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ವಾಟರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀರಿಗೋಸ್ಕರ ಎಷ್ಟು ದೇಶಗಳು ರಾಜ್ಯಗಳು ಜಗಳ ಮಾಡ್ಕೊಂಡು ಕಾಯ್ತಾ ಇದೀವಿ. ಅದು ಜವಾಬ್ದಾರಿ ನಿಮ್ದು. ಸೊ ಆ ದೃಷ್ಟಿಯಿಂದ ನಿಮ್ಗೆ ಇಲಾಖೆಗೆ ಬಂದಿದ್ದೀರಿ. ಆಮೇಲೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ, ನನಗೆ ಕೆಲವು ಗೊತ್ತಿದೆ. ಯಾರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ. ಆಮೇಲೆ ಇನ್ನೊಂದು ಎಲ್ಲ ಹೋಗ್ಬಿಟ್ಟು ನಮ್ಮಲ್ಲಿ ಬಂದು ಪ್ರಮೋಷನ್ ತಗೊಂಡು ಹೋಗಿ ಬೇರೆ PWD ಹೋಗಿ ಕೆಲಸ ಮಾಡೋರು ಇದ್ದಾರೆ. ಒಂದಲ್ಲ ಇನ್ನೊಂದು ಐ ಥಿಂಕ್ ಮುಂದಕ್ಕೆ ನಾನು ಯೋಚನೆ ಮಾಡ್ತೀನಿ. ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಯಾಕ್ರಿ ಹೆಚ್ಚೆಚ್ಚು ಅನುದಾನ ನಿಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಹಾಗೆ ನೀರಾವರಿ ಸಚಿವರಾದಂತ ಡಿಕೆ ಶಿವಕುಮಾರ್. ಈಗಾಗಲೇ ಹೆಚ್ಚು ಅನುದಾನ ಯಾಕೆ ಕೇಳ್ತಾ ಇದ್ರಿ ಅಂತ ಕಿಡಿಕಾರ್ತಾ ಇದ್ದಾರೆ ಡಿಸಿಎಂ. ನೀರಾವರಿ ಇಲಾಖೆಗೆ ಹೆಚ್ಚು ಅನುದಾನ ಕೊಡಲಾಗ್ತಾ ಇದೆ. ಯಡಿಯೂರಪ್ಪ ಕಾಲದಲ್ಲಿ ಅನುದಾನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ದೇವಸ್ಥಾನ ರಸ್ತೆಗೂ ಅನುದಾನ ಕೊಟ್ಟಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಸರ್ಕಾರದಿಂದ ದುಡ್ಡು ಕೊಡ್ತಾ ಇರೋದೇ ನಾವು ಕುಡಿಯೋ ನೀರು ಅಂತ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತೀವಿ. ಕೆಲವು ಕಡೆ ಇರಿಗೇಷನ್ ಅಂತಾನೆ ಮಾಡ್ತಾ ಇದೀವಿ, ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ವಾಟರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀರಿಗೋಸ್ಕರ ಎಷ್ಟು ದೇಶಗಳು ರಾಜ್ಯಗಳು ಜಗಳ ಮಾಡ್ಕೊಂಡು ಕಾಯ್ತಾ ಇದೀವಿ. ಅದು ಜವಾಬ್ದಾರಿ ನಿಮ್ದು. ಸೊ ಆ ದೃಷ್ಟಿಯಿಂದ ನಿಮ್ಗೆ ಇಲಾಖೆಗೆ ಬಂದಿದ್ದೀರಿ. ಆಮೇಲೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ, ನನಗೆ ಕೆಲವು ಗೊತ್ತಿದೆ. ಯಾರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ. ಆಮೇಲೆ ಇನ್ನೊಂದು ಎಲ್ಲ ಹೋಗ್ಬಿಟ್ಟು ನಮ್ಮಲ್ಲಿ ಬಂದು ಪ್ರಮೋಷನ್ ತಗೊಂಡು ಹೋಗಿ ಬೇರೆ PWD ಹೋಗಿ ಕೆಲಸ ಮಾಡೋರು ಇದ್ದಾರೆ. ಒಂದಲ್ಲ ಇನ್ನೊಂದು ಐ ಥಿಂಕ್ ಮುಂದಕ್ಕೆ ನಾನು ಯೋಚನೆ ಮಾಡ್ತೀನಿ. ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಯಾಕ್ರಿ ಹೆಚ್ಚೆಚ್ಚು ಅನುದಾನ ನಿಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಹಾಗೆ ನೀರಾವರಿ ಸಚಿವರಾದಂತ ಡಿಕೆ ಶಿವಕುಮಾರ್. ಈಗಾಗಲೇ ಹೆಚ್ಚು ಅನುದಾನ ಯಾಕೆ ಕೇಳ್ತಾ ಇದ್ರಿ ಅಂತ ಕಿಡಿಕಾರ್ತಾ ಇದ್ದಾರೆ ಡಿಸಿಎಂ. ನೀರಾವರಿ ಇಲಾಖೆಗೆ ಹೆಚ್ಚು ಅನುದಾನ ಕೊಡಲಾಗ್ತಾ ಇದೆ. ಯಡಿಯೂರಪ್ಪ ಕಾಲದಲ್ಲಿ ಅನುದಾನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ದೇವಸ್ಥಾನ ರಸ್ತೆಗೂ ಅನುದಾನ ಕೊಟ್ಟಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಸರ್ಕಾರದಿಂದ ದುಡ್ಡು ಕೊಡ್ತಾ ಇರೋದೇ ನಾವು ಕುಡಿಯೋ ನೀರು ಅಂತ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತೀವಿ. ಕೆಲವು ಕಡೆ ಇರಿಗೇಷನ್ ಅಂತಾನೆ ಮಾಡ್ತಾ ಇದೀವಿ, ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ವಾಟರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀರಿಗೋಸ್ಕರ ಎಷ್ಟು ದೇಶಗಳು ರಾಜ್ಯಗಳು ಜಗಳ ಮಾಡ್ಕೊಂಡು ಕಾಯ್ತಾ ಇದೀವಿ. ಅದು ಜವಾಬ್ದಾರಿ ನಿಮ್ದು. ಸೊ ಆ ದೃಷ್ಟಿಯಿಂದ ನಿಮ್ಗೆ ಇಲಾಖೆಗೆ ಬಂದಿದ್ದೀರಿ. ಆಮೇಲೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ, ನನಗೆ ಕೆಲವು ಗೊತ್ತಿದೆ. ಯಾರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ. ಆಮೇಲೆ ಇನ್ನೊಂದು ಎಲ್ಲ ಹೋಗ್ಬಿಟ್ಟು ನಮ್ಮಲ್ಲಿ ಬಂದು ಪ್ರಮೋಷನ್ ತಗೊಂಡು ಹೋಗಿ ಬೇರೆ PWD ಹೋಗಿ ಕೆಲಸ ಮಾಡೋರು ಇದ್ದಾರೆ. ಒಂದಲ್ಲ ಇನ್ನೊಂದು ಐ ಥಿಂಕ್ ಮುಂದಕ್ಕೆ ನಾನು ಯೋಚನೆ ಮಾಡ್ತೀನಿ. ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಯಾಕ್ರಿ ಹೆಚ್ಚೆಚ್ಚು ಅನುದಾನ ನಿಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಹಾಗೆ ನೀರಾವರಿ ಸಚಿವರಾದಂತ ಡಿಕೆ ಶಿವಕುಮಾರ್. ಈಗಾಗಲೇ ಹೆಚ್ಚು ಅನುದಾನ ಯಾಕೆ ಕೇಳ್ತಾ ಇದ್ರಿ ಅಂತ ಕಿಡಿಕಾರ್ತಾ ಇದ್ದಾರೆ ಡಿಸಿಎಂ. ನೀರಾವರಿ ಇಲಾಖೆಗೆ ಹೆಚ್ಚು ಅನುದಾನ ಕೊಡಲಾಗ್ತಾ ಇದೆ. ಯಡಿಯೂರಪ್ಪ ಕಾಲದಲ್ಲಿ ಅನುದಾನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ದೇವಸ್ಥಾನ ರಸ್ತೆಗೂ ಅನುದಾನ ಕೊಟ್ಟಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಸರ್ಕಾರದಿಂದ ದುಡ್ಡು ಕೊಡ್ತಾ ಇರೋದೇ ನಾವು ಕುಡಿಯೋ ನೀರು ಅಂತ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತೀವಿ. ಕೆಲವು ಕಡೆ ಇರಿಗೇಷನ್ ಅಂತಾನೆ ಮಾಡ್ತಾ ಇದೀವಿ, ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ವಾಟರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀರಿಗೋಸ್ಕರ ಎಷ್ಟು ದೇಶಗಳು ರಾಜ್ಯಗಳು ಜಗಳ ಮಾಡ್ಕೊಂಡು ಕಾಯ್ತಾ ಇದೀವಿ. ಅದು ಜವಾಬ್ದಾರಿ ನಿಮ್ದು.
ಸೊ ಆ ದೃಷ್ಟಿಯಿಂದ ನಿಮ್ಗೆ ಇಲಾಖೆಗೆ ಬಂದಿದ್ದೀರಿ. ಆಮೇಲೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ, ನನಗೆ ಕೆಲವು ಗೊತ್ತಿದೆ. ಯಾರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ. ಆಮೇಲೆ ಇನ್ನೊಂದು ಎಲ್ಲ ಹೋಗ್ಬಿಟ್ಟು ನಮ್ಮಲ್ಲಿ ಬಂದು ಪ್ರಮೋಷನ್ ತಗೊಂಡು ಹೋಗಿ ಬೇರೆ PWD ಹೋಗಿ ಕೆಲಸ ಮಾಡೋರು ಇದ್ದಾರೆ. ಒಂದಲ್ಲ ಇನ್ನೊಂದು ಐ ಥಿಂಕ್ ಮುಂದಕ್ಕೆ ನಾನು ಯೋಚನೆ ಮಾಡ್ತೀನಿ. ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ DK ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಯಾಕ್ರಿ ಹೆಚ್ಚೆಚ್ಚು ಅನುದಾನ ನಿಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಹಾಗೆ ನೀರಾವರಿ ಸಚಿವರಾದಂತ DK ಶಿವಕುಮಾರ್. ಈಗಾಗಲೇ ಹೆಚ್ಚು ಅನುದಾನ ಯಾಕೆ ಕೇಳ್ತಾ ಇದ್ರಿ ಅಂತ ಕಿಡಿಕಾರ್ತಾ ಇದ್ದಾರೆ DCM. ನೀರಾವರಿ ಇಲಾಖೆಗೆ ಹೆಚ್ಚು ಅನುದಾನ ಕೊಡಲಾಗ್ತಾ ಇದೆ. ಯಡಿಯೂರಪ್ಪ ಕಾಲದಲ್ಲಿ ಅನುದಾನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ದೇವಸ್ಥಾನ ರಸ್ತೆಗೂ ಅನುದಾನ ಕೊಟ್ಟಿದ್ದಾರೆ ಅಂತ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಸರ್ಕಾರದಿಂದ ದುಡ್ಡು ಕೊಡ್ತಾ ಇರೋದೇ ನಾವು ಕುಡಿಯೋ ನೀರು ಅಂತ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತೀವಿ. ಕೆಲವು ಕಡೆ ಇರಿಗೇಷನ್ ಅಂತಾನೆ ಮಾಡ್ತಾ ಇದೀವಿ, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ವಾಟರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀರಿಗೋಸ್ಕರ ಎಷ್ಟು ದೇಶಗಳು ರಾಜ್ಯಗಳು ಜಗಳ ಮಾಡ್ಕೊಂಡು ಕಾಯ್ತಾ ಇದ್ದೀವಿ. ಅದು ಜವಾಬ್ದಾರಿ ನಿಮ್ದು. ಸೊ ಆ ದೃಷ್ಟಿಯಿಂದ ನಿಮ್ಗೆ ಇಲಾಖೆಗೆ ಬಂದಿದ್ದೀರಿ. ಆಮೇಲೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ, ನನಗೆ ಕೆಲವು ಗೊತ್ತಿದೆ. ಯಾರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ. ಆಮೇಲೆ ಇನ್ನೊಂದು ಎಲ್ಲ ಹೋಗ್ಬಿಟ್ಟು ನಮ್ಮಲ್ಲಿ ಬಂದು ಪ್ರಮೋಷನ್ ತಗೊಂಡು ಹೋಗಿ ಬೇರೆ PWD ಹೋಗಿ ಕೆಲಸ ಮಾಡೋರು ಇದ್ದಾರೆ. ಒಂದಲ್ಲ ಇನ್ನೊಂದು ಐ ಥಿಂಕ್ ಮುಂದಕ್ಕೆ ನಾನು ಯೋಚನೆ ಮಾಡ್ತೀನಿ. ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ DK ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಯಾಕ್ರಿ ಹೆಚ್ಚೆಚ್ಚು ಅನುದಾನ ನಿಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಹಾಗೆ ನೀರಾವರಿ ಸಚಿವರಾದಂತ DK ಶಿವಕುಮಾರ್. ಈಗಾಗಲೇ ಹೆಚ್ಚು ಅನುದಾನ ಯಾಕೆ ಕೇಳ್ತಾ ಇದ್ರಿ ಅಂತ ಕಿಡಿಕಾರ್ತಾ ಇದ್ದಾರೆ DCM. ನೀರಾವರಿ ಇಲಾಖೆಗೆ ಹೆಚ್ಚು ಅನುದಾನ ಕೊಡಲಾಗ್ತಾ ಇದೆ. ಯಡಿಯೂರಪ್ಪ ಕಾಲದಲ್ಲಿ ಅನುದಾನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ದೇವಸ್ಥಾನ ರಸ್ತೆಗೂ ಅನುದಾನ ಕೊಟ್ಟಿದ್ದಾರೆ ಅಂತ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಸರ್ಕಾರದಿಂದ ದುಡ್ಡು ಕೊಡ್ತಾ ಇರೋದೇ ನಾವು ಕುಡಿಯೋ ನೀರು ಅಂತ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತೀವಿ. ಕೆಲವು ಕಡೆ ಇರಿಗೇಷನ್ ಅಂತಾನೆ ಮಾಡ್ತಾ ಇದೀವಿ, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ವಾಟರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀರಿಗೋಸ್ಕರ ಎಷ್ಟು ದೇಶಗಳು ರಾಜ್ಯಗಳು ಜಗಳ ಮಾಡ್ಕೊಂಡು ಕಾಯ್ತಾ ಇದ್ದೀವಿ. ಅದು ಜವಾಬ್ದಾರಿ ನಿಮ್ದು. ಸೊ ಆ ದೃಷ್ಟಿಯಿಂದ ನಿಮ್ಗೆ ಇಲಾಖೆಗೆ ಬಂದಿದ್ದೀರಿ. ಆಮೇಲೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ, ನನಗೆ ಕೆಲವು ಗೊತ್ತಿದೆ. ಯಾರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ. ಆಮೇಲೆ ಇನ್ನೊಂದು ಎಲ್ಲ ಹೋಗ್ಬಿಟ್ಟು ನಮ್ಮಲ್ಲಿ ಬಂದು ಪ್ರಮೋಷನ್ ತಗೊಂಡು ಹೋಗಿ ಬೇರೆ PWD ಹೋಗಿ ಕೆಲಸ ಮಾಡೋರು ಇದ್ದಾರೆ. ಒಂದಲ್ಲ ಇನ್ನೊಂದು ಐ ಥಿಂಕ್ ಮುಂದಕ್ಕೆ ನಾನು ಯೋಚನೆ ಮಾಡ್ತೀನಿ. ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ DK ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಯಾಕ್ರಿ ಹೆಚ್ಚೆಚ್ಚು ಅನುದಾನ ನಿಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಹಾಗೆ ನೀರಾವರಿ ಸಚಿವರಾದಂತ DK ಶಿವಕುಮಾರ್. ಈಗಾಗಲೇ ಹೆಚ್ಚು ಅನುದಾನ ಯಾಕೆ ಕೇಳ್ತಾ ಇದ್ರಿ ಅಂತ ಕಿಡಿಕಾರ್ತಾ ಇದ್ದಾರೆ DCM. ನೀರಾವರಿ ಇಲಾಖೆಗೆ ಹೆಚ್ಚು ಅನುದಾನ ಕೊಡಲಾಗ್ತಾ ಇದೆ. ಯಡಿಯೂರಪ್ಪ ಕಾಲದಲ್ಲಿ ಅನುದಾನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ದೇವಸ್ಥಾನ ರಸ್ತೆಗೂ ಅನುದಾನ ಕೊಟ್ಟಿದ್ದಾರೆ ಅಂತ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಸರ್ಕಾರದಿಂದ ದುಡ್ಡು ಕೊಡ್ತಾ ಇರೋದೇ ನಾವು ಕುಡಿಯೋ ನೀರು ಅಂತ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತೀವಿ. ಕೆಲವು ಕಡೆ ಇರಿಗೇಷನ್ ಅಂತಾನೆ ಮಾಡ್ತಾ ಇದೀವಿ, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ವಾಟರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀರಿಗೋಸ್ಕರ ಎಷ್ಟು ದೇಶಗಳು ರಾಜ್ಯಗಳು ಜಗಳ ಮಾಡ್ಕೊಂಡು ಕಾಯ್ತಾ ಇದ್ದೀವಿ. ಅದು ಜವಾಬ್ದಾರಿ ನಿಮ್ದು. ಸೊ ಆ ದೃಷ್ಟಿಯಿಂದ ನಿಮ್ಗೆ ಇಲಾಖೆಗೆ ಬಂದಿದ್ದೀರಿ. ಆಮೇಲೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ, ನನಗೆ ಕೆಲವು ಗೊತ್ತಿದೆ. ಯಾರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ. ಆಮೇಲೆ ಇನ್ನೊಂದು ಎಲ್ಲ ಹೋಗ್ಬಿಟ್ಟು ನಮ್ಮಲ್ಲಿ ಬಂದು ಪ್ರಮೋಷನ್ ತಗೊಂಡು ಹೋಗಿ ಬೇರೆ PWD ಹೋಗಿ ಕೆಲಸ ಮಾಡೋರು ಇದ್ದಾರೆ. ಒಂದಲ್ಲ ಇನ್ನೊಂದು ಐ ಥಿಂಕ್ ಮುಂದಕ್ಕೆ ನಾನು ಯೋಚನೆ ಮಾಡ್ತೀನಿ.